ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸೈಡ್ ಅಲ್ಲಿ ಅಂದ್ರೆ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಸ್ಟ್ರೈಟ್ ಬರಲ್ಲ, ಪ್ಲಸ್ ಪಾಯಿಂಟ್ ಬರಲ್ಲ, ಫಿಟ್ಟಿಂಗ್ ಸ್ಟಿಚ್ ನೇರ ಬರಲ್ಲ, ನೀಟಾಗಿ ಮ್ಯಾಚ್ ಆಗಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತಿದೀನಿ. ಸೊ ಇದು ಏನಿದೆ ಇನ್ನೋಟ್ ಮಾಡೋದು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಒಂದು ಒಳ್ಳೆ ವಿಡಿಯೋ ಮಿಸ್ ಮಾಡ್ದಿರಾ ನೋಡಿ, ಕಟ್ಟಿಂಗ್ ಅಪ್ಲೋಡ್ ಮಾಡಿದೀನಿ. ಇದ್ರದ್ದು ಈ ಲೆವೆಲ್ಗೆ ನೀವು ಹೇಗೆ ಸ್ಟಿಚ್ ಮಾಡೋದು ಇನ್ನೋಟ್ ಪೈಪಿಂಗ್ ಮಾಡಿ, ಸೊ ಅದನ್ನು ಅಪ್ಲೋಡ್ ಮಾಡಿದೀನಿ. ಈಗ ಇದಕ್ಕೆ ಏರುಪೇರು ಬರುತ್ತೆ, ಸ್ಲೀವ್ ಏರುಪೇರು ಬರುತ್ತೆ, ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ. ತುಂಬಾ ಕಮೆಂಟ್ಸ್ ಬರುತ್ತೆ ಬಿಗಿನರ್ಸ್. ಸೊ ಅಂಥವರಿಗೆ ಈ ವಿಡಿಯೋ. ಸೊ ಬನ್ನಿ ಟಾಪಿಕ್ ನ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 17ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೇರ್ಕೊಳ್ಳೋಂಥವ್ರು ಜಾಯಿನ್ ಆಗ್ಬೋದು. ಡೀಟೇಲ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡ್ತೀನಿ. 3 ತಿಂಗಳು ಕೋರ್ಸ್ ಇರುತ್ತೆ, 3,000 ರೂಪಾಯಿ ಚಾರ್ಜ್ ಆಗುತ್ತೆ. ಸುಮ್ನೆ ಹಾಗೆ ಹೇಳ್ಬೇಕು ಅಂದ್ರೆ ಕಾಲರ್ ನೆಕ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಪ್ಯಾಡ್ ಹಾಕಿ ಸ್ಟಿಚ್ ಮಾಡೋದು, ಕಟೋರಿ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಕುರ್ತಿ ಚುಡಿದಾರ್ ಯೂನಿಫಾರ್ಮ್, ಹಾಗೆ ಟ್ರೆಡಿಷನಲ್ ಗೌನ್, ಸ್ಯಾರಿನಲ್ಲಿ ಒಂದು ಒಳ್ಳೆ ಟ್ರೆಡಿಷನಲ್ ಗೌನ್, ಒಂದು ಒಳ್ಳೆ ಅಂಬ್ರಲಾ ಗೌನ್ ಹೇಗ್ ಮಾಡೋದು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಇರುತ್ತೆ, ನೋಟ್ಸ್ ಇರುತ್ತೆ. ಓಕೆನಾ? ಸೊ ಇವಾಗ ಶುರು ಮಾಡೋಣ. ನೋಡಿ, ನಾ ಇಲ್ಲೂ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಆಮೇಲೆ ಮಾಡ್ಕೊಳ್ಳೋಣ. ಫಸ್ಟಿಗೆ ನೀವೇನ್ ಮಾಡ್ಬೇಕು, ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕ್ ಮುಂಚೆ ಇಷ್ಟೆಲ್ಲ ರೆಡಿ ಆದ್ಮೇಲೆ ಸೊ ಇಲ್ಲಿ ಲೆವೆಲ್ ಇದೆಯಾ ನೋಡ್ಕೊಳ್ಬೇಕು. ಕಟ್ಟಿಂಗ್ ಕರೆಕ್ಟ್ ಆಗಿದ್ದು, ಸ್ಟಿಚಿಂಗ್ ಕರೆಕ್ಟ್ ಆಗಿದ್ರೆ ಇಲ್ಲಿ ಲೆವೆಲ್ ಆಗಿ ಬಂದೇ ಬರುತ್ತೆ, ಏರುಪೇರು ಬರೋಕ್ ಚಾನ್ಸೇ ಇಲ್ಲ. ಹಾಗೂ ಏನೋ ಒಂದ್ ಚೂರ್ ಬಂದ್ರೆ ಕಟ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ. 3/4 ಇಂಚು 1/2 ಇಂಚ್ ಎಲ್ಲ ಬಂದ್ರೆ ನೀವು ಕಟ್ಟಿಂಗ್ ಅಲ್ಲಿ ಅಥವಾ ಸ್ಟಿಚಿಂಗ್ ಅಲ್ಲಿ ಎಲ್ಲಿ ಏನೋ ಪ್ರಾಬ್ಲಮ್ ಮಾಡಿರ್ತೀರಾ. ಸೊ ಅದನ್ನ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನೀಟಾಗಿ ಲೆವೆಲ್ ಇದೆ. ಓಕೆನಾ? ಸೊ ಇದು ಕರೆಕ್ಟ್ ಇದೆ. ಸೊ ಅದನ್ನ ರೆಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾ ಇನ್ನು ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಇಲ್ಲೂ ನೀವು ತಪ್ಪು ಮಾಡ್ತೀರಾ. ಹಾಗಾಗಿ ನೋಡಿ, ಇಲ್ಲಿ ಫಸ್ಟ್ ಸ್ಲೀವ್ ಕಟ್ಟಿಂಗ್ ಎಲ್ಲ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ಲೆವೆಲ್ ಆಗಿದೆ. ಓಕೆನಾ? ಸೊ ಇಲ್ಲಿ ಲೆವೆಲ್ ಆಗಿದೆ, ಇಲ್ಲಿ ಲೆವೆಲ್ ಆಗಿ ಇರ್ಬೇಕು. ಕಟಿಂಗ್ ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗೆ ಲೆವೆಲ್ ಆಗಿ ಬರೋದು ಅಂತ. ಸೊ ಅಲ್ಲಿ ಲೆವೆಲ್ ಆಗಿದ್ರು ಕೆಲವರು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಏರುಪೇರು ಮಾಡ್ಬಿಡ್ತೀರಾ. ಸೊ ಅವಾಗ್ಲೂ ಕೂಡ ಸ್ಲೀವ್ ಅಪ್ ಡೌನ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ನೀವು ಫಾಲೋ ಮಾಡ್ಬೇಕಾಗಿರುವಂತದ್ದು, ಇಲ್ಲಿ ಎಷ್ಟು 1/2 ಇಂಚ್ ತಗೊಂಡಿರ್ತೀರಾ, ಇಲ್ಲೂ ಅಷ್ಟೇ 1/2 ಇಂಚೇ ತಗೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ 1/2 ಇಂಚು, ಇಲ್ಲಿ 3/4 ಇಂಚು ಆತರ ಎಲ್ಲ ತಗೊಳ್ತಾರೆ. ಸೊ ಯಾವ ರೀತಿ 1/2 ಇಂಚು ನೋಡಿ, ಫಸ್ಟ್ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ಬಿಡೋಣ. ಒಂದೇ ಈವನ್ ಆಗಿರ್ಲಿ ಅಷ್ಟೇ ಸ್ಟಿಚ್ಚು. ನೋಡಿ, ಇಲ್ಲಿ 1/2 ಇಂಚಿಂದ ಶುರು ಮಾಡಿದೀನಿ. ಈ ಸೈಡು ನಾನು 1/2 ಇಂಚಿಗೆ ಎಂಡ್ ಮಾಡಬೇಕು. ನೋಡಿ, ಇಲ್ಲಿ ಏನ್ 1/2 ಇಂಚ್ ಸ್ಟಾರ್ಟ್ ಮಾಡಿದೆ, ಇಲ್ಲೂ ಅದೇ 1/2 ಇಂಚಿಗೆ ಎಂಡ್ ಮಾಡಿದೀನಿ. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ 3/4 ಇಂಚು ಅಥವಾ ಇಲ್ಲಿ 1 ಇಂಚು, ಇಲ್ಲಿ ಇಲ್ಲ 1/4 ಇಂಚು, ಇಲ್ಲಿ 3/4 ಇಂಚು ಆ ತರ ಮಾಡ್ಬಿಡ್ತೀರಾ. ಸೊ ಅದು ಮಾಡ್ಕೊಳ್ಳೋದ್ರಿಂದನೂ ಸ್ಲೀವ್ ಅಪ್ ಅಂಡ್ ಡೌನ್ ಬರುತ್ತೆ. ಬರೀ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಮಾತ್ರ ಬಂದ್ಬಿಟ್ಟು ರೆಡಿ ಮಾಡೋದು ಹೇಳ್ಕೊಡಿ ಅಂತ ಅಂದ್ರೆ ಆಗಲ್ಲ. ಕಟ್ಟಿಂಗ್ ಇಂದನೂ ಇದೆ. ಸೊ ಸ್ಲೀವ್ ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು. ಕಟಿಂಗ್ ಪಾರ್ಟ್ ನೋಡಿ ಅಲ್ಲಿಂದನೂ ಇದೆ. ಅಲ್ಲಿಂದ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನೀವು ಗಮನ ಹರಿಸೋದು ಏನಿಲ್ಲ, ಜಸ್ಟ್ ಸ್ಟಿಚ್ ಹಾಕೊಳ್ಳೋದು ಅಷ್ಟೇನೆ. ನೋಡಿ, ಇದೆಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಬಹಳನೇ ಇಂಪಾರ್ಟೆಂಟ್. ಇಲ್ಲೂ ಅಷ್ಟೇ, ಈ ಫೋಲ್ಡ್ ಮಾಡ್ಕೊಳ್ಳೋವಾಗ ಏನ್ ಮಾಡ್ತೀರಾ, ಇದು ಕರೆಕ್ಟ್ ಆಗಿ ಈಕ್ವಲ್ ಮಾಡ್ಕೊಬೇಕು. ಕೆಲವ್ರು ಏನ್ ಮಾಡ್ತಾರೆ, ಹಿಂಗೆ ಎತ್ಕೊಂಡ್ಬಿಡ್ತೀರಾ, ಇಲ್ಲಿ ನೋಡ್ಕೊಂಡೇ ಇರಲ್ಲ. ಸೊ ಇಲ್ಲಿ 1/2 ಇಂಚ್ ಏರುಪೇರು ಬಂದ್ಬಿಡುತ್ತೆ. ಈ ತರ ನೀಟಾಗಿ ಈಕ್ವಲ್ ಅಲ್ಲಿ ಮಾಡ್ಕೊಳ್ಳಿ.
ನೋಡಿ. ಸೊ ಇದು ಫ್ರಂಟ್ ಅಂತ ಗೊತ್ತಾಗಕ್ಕೆ ನಾಚು. ಸೊ ಇದು ಸೆಂಟರ್ ಅಲ್ಲಿ ಹಾಕಿರುವಂತಹ ನಾಚು. ಸೊ ಈಗ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಆಗಿ ಬಂದಿರುತ್ತೆ ನೋಡಿ. ಒಂಚೂರು ಡಿಫ್ರೆನ್ಸ್ ಬಂದಿಲ್ಲ, ಏರುಪೇರು ಬಂದಿಲ್ಲ, ಕರೆಕ್ಟ್ ಆಗಿ ಬಂದಿದೆ. ಸೊ ಇನ್ನೊಂದು ಸ್ಲೀವ್ನು ಸೇಮ್ ಇದೇ ತರಾನೇ ರೆಡಿ ಮಾಡ್ಕೊಳ್ಳಿ. 2 ಸ್ಲೀವ್ ರೆಡಿ ಆಗಿದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಸೆಂಟರ್ ಅಲ್ಲಿ ನಾಚ್ ಇದೆಯಲ್ಲ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಸ್ಲೀವ್ ಕರೆಕ್ಟ್ ಇದೆಯಾ ಅಂತ. ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ. ಸೊ ಯಾವ ರೀತಿ ಈ ರೀತಿ ಏರುಪೇರು ಬರ್ದಿರಾ ನೀಟಾಗಿ ಸ್ಲೀವ್ ಕಟಿಂಗ್ ಬರಬೇಕು. ಯಾವ ರೀತಿ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ದಯವಿಟ್ಟು ಈ ಬ್ಲೌಸ್ ನ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ, ಓಕೆನಾ. ಸೊ ನನ್ನ ವಿ ಅಪ್ಡೇಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಕ್ಕತ್ತೆ. ಬರುವಂತಹ ದಿನಗಳಲ್ಲಿ ನಾನು ಅದರಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಏನಿದೆ ಟೈಲರಿಂಗ್ದು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನಿಮ್ಗೆ ಹೋಲ್ಸೇಲ್ ಸ್ಯಾರಿ ಮನೆಯಲ್ಲೇ ಕೂತ್ಕೊಂಡು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಸ್ಯಾರಿನ ನೀವು ಕೊರಿಯರ್ ಮಾಡಿಸ್ಕೊಳ್ಬಹುದು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ದಯವಿಟ್ಟು ನನ್ನ ವಿ ಅಪ್ಡೇಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಬಂತು, ಎಲ್ಲೂ ಏರುಪೇರು ಬಂದಿಲ್ಲ. ಸೊ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಸೊ ಇಷ್ಟು ಮಾಡ್ಕೊಂಡು ಈಗ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಈ ತರ ಲೆವೆಲ್ ಅಲ್ಲಿ ಇಟ್ಕೊಂಡಾಗ ನೋಡಿ 2 ಲೆವೆಲ್ ಅಲ್ಲಿ ನೀಟ್ ಆಗಿದೆ. ಸೊ ಇಟ್ಕೊಂಡಾಗ ಇದು ನಮ್ಗೆ ನಾನಿದು ಸ್ಟಿಚ್ ಹಾಕೇ ಇಲ್ಲ. ಪ್ಲಸ್ ಪಾಯಿಂಟ್ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಸ್ಟಿಚ್ ಹಾಕಿಲ್ಲ, ಇನ್ನ ಸ್ಟಿಚ್ ಹಾಕಿಲ್ಲ. ಜಸ್ಟ್ ಇದು ಓಪನ್ ಇದೆ. ಜಸ್ಟ್ ಇದನ್ನ ಹೀಗಿಟ್ಕೊಂಡು ಹೀಗಿಟ್ಕೊಂಡೆ ಅಷ್ಟೇ. 2 ಲೆವೆಲ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಈ ತರ ಇಟ್ಕೊಂಡು ಹಿಂಗ್ ನೋಡಿದಾಗ ಪ್ಲಸ್ ಪಾಯಿಂಟ್ ಅನ್ನೋದು ನೀಟಾಗಿ ಕೂತಿದೆ. ಇನ್ನು ಸ್ಟಿಚ್ ಹಾಕಿಲ್ಲ. ಸೊ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ನಮ್ಗೆ ಪ್ಲಸ್ ಪಾಯಿಂಟ್ ಬರಲ್ಲ. ಪ್ಲಸ್ ಪಾಯಿಂಟ್ ಸೊ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಪ್ಲಸ್ ಪಾಯಿಂಟ್ ನ ನೋಡ್ಕೊಳ್ಳೋದಲ್ಲ, ಕಟಿಂಗ್ ಇಂದನೂ ಬರಬೇಕು, ಸ್ಲೀವ್ ಅಟ್ಯಾಚ್ ಇಂದನೂ ಬರಬೇಕು, ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋವಾಗಿಂದನೂ ಬರಬೇಕು. ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಪ್ಲಸ್ ಪಾಯಿಂಟ್ ನ ನೀವು ಬರ್ಸೋದೇ ಬೇಡ. ಜಸ್ಟ್ ನೀವು ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇನೆ. ಸೊ ಇವಾಗ ಫಿಟ್ಟಿಂಗ್ ಸ್ಟಿಚ್ಚು ನೀಟಾಗಿ ಫಿಟ್ಟಿಂಗ್ ಬರೋ ತರ ಯಾವ ರೀತಿ ಹಾಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಮೆಷರ್ಮೆಂಟ್ ಬ್ಲೌಸ್ ತಗೊಳ್ಳೋಣ. ಇದೇ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ನಾನು ಕಟಿಂಗ್ ಮಾಡಿದ್ದು ನೋಡಿ ಈ ಬ್ಲೌಸ್ದು. ಸೊ ಫಸ್ಟ್ ನಾವಿಲ್ಲಿ ಇದೆರಡನ್ನು ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು, ಸೊ ಈ ಬ್ಲೌಸ್ ಅಲ್ಲಿ ಏನಿದೆ ಡೈರೆಕ್ಟ್ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಹಾಕೊಳ್ತೀರಾ ಅಥವಾ ಟೇಪ್ ಯೂಸ್ ಮಾಡ್ತೀರಾ ಮಾಡಿ. ಟೇಪ್ನೇ ಯೂಸ್ ಮಾಡಿ, ಬಿಗಿನರ್ಸ್ ಅಲ್ವಾ. ಈ ತರ ಇಟ್ಕೊಂಡು ಹಾಕೋವಾಗ ನೀವು ಏರುಪೇರು ಮಾಡ್ತೀರಾ. ಸೊ ಈ ತರ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಬರ್ತಾ ಇದೆ? 6.5 ಇಂಚ್ ಬರ್ತಾ ಇದೆ. ಇದೆರಡು ಪೀಸ್ ಈಕ್ವಲ್ ಆಗಿ ಇಟ್ಕೊಳ್ಳಿ. ಇಲ್ಲಿಂದ 6.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 6.5 ಇಂಚ್ ಕರೆಕ್ಟ್ ಆಗಿ ಮಾರ್ಕ್ ಹಾಕಿದ್ದೀನಿ. ಸೊ ಇಲ್ಲಿ ಸ್ಟಿಚ್ ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಅದಾದ್ಮೇಲೆ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 40 ಇಂಚು. ಸೊ ಈ ಹುಪ್ಪಟ್ಟಿ ಇದೆಯಲ್ಲ ಈ ಸೈಡ್ ಇಂದ ನೋಡಿ 40 ಇಂಚು, 10 ಇಂಚು ಬರ್ತಾ ಇದೆ. ಸೊ ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 34, ಓಕೆನಾ. 8.5, 34 ಇಂಚಿನ 4ರಿಂದ ಡಿವೈಡ್ ಮಾಡಿದಾಗ 8.5 ಬರುತ್ತೆ. ಸೊ ಈ ರೀತಿ ಇಟ್ಕೊಂಡು
ಸ್ಟಿಚ್ ಹಾಕಿ. ಯಾಕೆ ಸ್ಟ್ರೈಟ್ ಸ್ಟಿಚ್ ಬರಲ್ಲ ನಾನು ನೋಡ್ತೀನಿ ನೋಡಿ. ನಾನು ಕಟಿಂಗ್ ಮಾಡುವಾಗ ಏನ್ ಮಾರ್ಕ್ ಹಾಕಿದೆ ಅದು ಸ್ಟ್ರೈಟ್ ಹಾಗೆ ಇದೆ. ಆ ಸ್ಟಿಚ್ ಮೇಲೆ ಕರೆಕ್ಟ್, ಮಾರ್ಕ್ ಮೇಲೆ ಕರೆಕ್ಟಾಗಿ ಸ್ಟಿಚ್ ಬರುತ್ತೆ. ಸೊ ನೋಡಿ, ಇದು ಏನಿದೆ ಕಚ್ಚೆ ಇದನ್ನ ಮೇಲಕ್ಕೆ ಹಾಕಿ. ಈ ಸೈಡು ಅಷ್ಟೇ, ಇದು ಮೇಲಕ್ಕೆ ಹೋಗ್ಲಿ. ಕಚ್ಚಾ ಮೇಲಕ್ಕೆ ತಳ್ಕೊಳ್ಳಿ. ನೋಡಿ ಯಾಕೆ ಸ್ಟ್ರೈಟ್ ಸ್ಟಿಚ್ ಬಂದಿಲ್ಲ. ಸೊ ಓಕೆ, ಇವಾಗ ನಾವು ಚೆಕ್ ಮಾಡ್ಕೊಳ್ಳೋಣ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಏನಿದೆ ಅದು ಕರೆಕ್ಟ್ ಬಂದಿದ್ಯಾ ಅಂತ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಇದು ಕರೆಕ್ಟ್ ಇದೆ. ಅದಾದ್ಮೇಲೆ ಆರ್ಮ್ ರೌಂಡ್ ಫ್ರಂಟಲ್ ಆದ್ರೂ ಚೆಕ್ ಮಾಡ್ಕೊಳ್ಳಿ, ಬ್ಯಾಕಲ್ ಆದ್ರೂ ಚೆಕ್ ಮಾಡ್ಕೊಳ್ಳಿ. ಕಟಿಂಗ್ ಕರೆಕ್ಟ್ ಆಗಿ ಬಂದಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ, ಇಲ್ಲಿ ಕಾಣಿಸ್ತಿದ್ಯಾ? ಸೊ ಇಲ್ಲಿ ಸ್ಟಿಚ್ ಇದೆ, ಇಲ್ಲಿ ಸ್ಟಿಚ್ ಇದೆ, ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಸೊ ಇಲ್ಲಿ ಈ ರೀತಿ ಒಂದ್ಸರಿ ನೋಡ್ಕೊಳ್ಳೋದು, ಕರೆಕ್ಟ್ ಆಗಿ ಬರುತ್ತೆ. ಸೊ ಅದಾದ್ಮೇಲೆ ಸ್ಟೀವಲ್ ಏನಾದ್ರು ಲೂಸ್ ಇದೆಯಾ? ಇಲ್ಲಿ ಈ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ ಇಲ್ಲಿ ನಿಮ್ಗೆ ಯಾವ್ದು ಲೂಸ್ ಬರಕ್ ಚಾನ್ಸೇ ಇಲ್ಲ. ಈ ಆರ್ಮೋಲ್ ರೌಂಡ್ ನೀವು ಚಿಕ್ಕದು ದೊಡ್ಡದು ಮಾಡಿದ್ರೆ ಇಲ್ಲಿ ಟೈಟು ಅಥವಾ ಲೂಸ್ ಬರುತ್ತೆ. ಸೊ ನಾನು ಬಾಟಮ್ ಇಂದಾನೆ ಮಾಡ್ಕೊಳ್ತೀನಿ. ಇವಾಗ ಯಾವ ಸೈಡಿಂದನಾದ್ರೂ ಮಾಡಿ ಪ್ಲಸ್ ಪಾಯಿಂಟ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ. ಅದಾದ್ಮೇಲೆ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಇಟ್ಕೊಳ್ಳೋಣ. ಸೊ ಡಾಟ್ ಮಾರ್ಕ್ ಹೋಗಿದೆ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಡಾಟ್ ಎಲ್ಲಿ ಮಾರ್ಕ್ ಹಿಡಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಕಟಿಂಗ್ ಮಾಡುವಾಗ ಡಾಟ್ ಮಾರ್ಕ್ ಹಾಕೊಳ್ಳಿ, ನಿಮಗೆ ಕಾಣಿಸ್ತಿರುತ್ತೆ. ಬ್ಲೌಸ್ದು ಡಾಟ್ಸ್ ಎಲ್ಲ ಆಯ್ತು. ಸೊ ಫೈನಲಿ ನಾವು ಇಲ್ಲೊಂದು ಈ ತರ ಇಟ್ಕೊಂಡು ನೋಡ್ಕೊಂಬೇಡ. ಏನಾದ್ರೂ ಒಂಚೂರು ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಅಂದ್ರೆ ಏರುಪೇರು ಆಗಿದ್ರೆ ಸರಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಸೊ ಎಕ್ಸಾಕ್ಟ್ ಆಗಿ ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೆ, ಎಲ್ಲೂ ಏರುಪೇರು ಆಗಿಲ್ಲ. ಕಟಿಂಗ್ ಒಂದು ಮೇನ್ ಇಂಪಾರ್ಟೆಂಟ್. ಕಟಿಂಗ್ ಒಂದು ಕರೆಕ್ಟ್ ಇದ್ರೆ ಪ್ರತಿ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ತೋರಿಸೋ ಅವಶ್ಯಕತೆ ಇಲ್ಲ, ಒಂದೇ ತರ ಇರುತ್ತೆ ಸ್ಟಿಚಿಂಗು. ಸ್ಟಿಚಿಂಗ್ ಅಲ್ಲಿ ಚೇಂಜ್ ಇರಲ್ಲ. ಸೊ ಎಕ್ಸ್ಟ್ರಾ ಸ್ಟಿಚಸ್ ಬೇಕಾದ್ರೆ ಹಾಕೊಳ್ಳಿ. ನೋಡಿ ಪ್ಲಸ್ ಪಾಯಿಂಟ್ ಹೇಗೆ ಬಂದಿದೆ ನೋಡಿ, ಕಾಣಿಸ್ತಿದ್ಯಾ? ಪ್ಲಸ್ ಪಾಯಿಂಟ್ ಹೇಗೆ ಬಂದಿದೆ. ಬ್ಲಾಕ್ ಅಲ್ವಾ, ಸ್ವಲ್ಪ ನಿಮ್ಗೆ ನೀಟಾಗಿ ಕಾಣಲ್ಲ. ನೋಡಿ ಝೂಮ್ ಹಾಕಿ ನೋಡಿ, ನೀವು ಸ್ಕ್ರೀನ್ ಶಾಟ್ ತಗೊಂಡು. ಸಖತ್ತಾಗಿ ಬಂದಿದೆ, ಏನು ಸರ್ಕಸ್ ಮಾಡಿಲ್ಲ, ಜಸ್ಟ್ ನಾನು ಸ್ಟ್ರೈಟ್ ಸ್ಟಿಚ್ ಹಾಕಿದೆ ಅಷ್ಟೇ. ಇದು ಇನ್ನೋಟ್ ಬೊಟಿಕ್ ಫಿನಿಶಿಂಗ್ ಬ್ಲೌಸ್ ಇದು. ಸೊ ಇನ್ನು ಎಕ್ಸ್ಟ್ರಾ ಸ್ಟಿಚಸ್ ಹಾಕಬೇಕು, ನಾನು ಹಾಕಿಲ್ಲ. ಸೊ ನೀಟಾಗಿ ಐರನ್ ಮಾಡಿಬಿಟ್ರೆ ಬೊಟಿಕ್ ಸ್ಟೈಲ್ ಬ್ಲೌಸ್ ನಿಮಗೆ ನೀಟಾಗಿ ರೆಡಿ. ನೋಡಿ ಫಿನಿಶಿಂಗ್ ನೋಡಿ, ನೋಡಿ ಎಲ್ಲೂ ಸ್ಟಿಚ್ ಕಾಣಿಸ್ತಾ ಇಲ್ಲ, ಒಂದೇ ಈವನ್ ಆಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ಅದಾದ್ಮೇಲೆ ಬ್ಯಾಕ್ ಪಾರ್ಟ್ ಅಲ್ಲೂ ಬಂದಿದೆ ಪೈಪಿಂಗ್ ವಿತ್ ಪಟ್ಟಿ ಕಟ್ಟಿ. ನಿಮಗೆ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ಬ್ಲೌಸ್ ಏನ್ ಸ್ಟಿಚಿಂಗ್ ಇದೆ ಡೀಟೇಲ್ ಇದೆ, ಕಟ್ಟಿಂಗ್ ಇಂದ ಹಿಡಿದು ಸ್ಟಿಚಿಂಗ್ ಇಂದ ಹಿಡಿದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಯಾರಿಗೆ ನಾನು ಎಮ್ಮಿಂಗ್ ಮಾಡಿ ಫಾಲ್ ಹಾಕ್ತಾ ಇದ್ದೀನಿ. ಸೊ ಎಮ್ಮಿಂಗ್ ಮಾಡಿ ಫಾಲ್ ಏನಕ್ಕೆ ಹಾಕ್ಸ್ತಾರೆ, ಯಾವ ರೀತಿ ಹಾಕೊಳ್ಬೇಕು, ಬೇಗ ಬೇಗ ಫಾಸ್ಟ್ ಆಗಿ ಯಾವ ರೀತಿ ಎಮ್ಮಿಂಗ್ ಮಾಡಬೇಕು, ಸೊ ಡೀಟೇಲ್ ಆಗಿ ಸೊ ಅದ್ರದ್ದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನಿಮ್ಗೆ ಒಂದು ಸ್ಯಾರಿ ತಗೊಂಡ್ರೆ ಕಂಪ್ಲೀಟ್ ಸ್ಯಾರಿ ಫಾಲ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲಾನು ಇನ್ಕ್ಲೂಡ್ ಇದೆ ಈ ಬ್ಲೌಸ್ ಕಂಪ್ಲೀಟ್ ಆಗಿ. ಯಾರು ಬ್ಲೌಸ್ ಸ್ಟಿಚ್ ಮಾಡ್ತಿರ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಹೇಳಿರೋ ತರ ಮಾಡ್ತೀನಿ ಅನ್ನೋಂಗಿದ್ರೆ ಮಾಡ್ತೀನಿ ನಾನು ಅಂತ ಹೇಳಿ. ಆಗಿದ್ರೆ ನಾನು ಮಾಡಿದೆ ಚೆನ್ನಾಗ್ ಬಂತು ಅಥವಾ ಹೇಗ್ ಬಂತು ಅನ್ನೋದನ್ನು ಮೆನ್ಷನ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹೇಳಿದ್ನಲ್ಲ, ವಿ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಮಾರ್ಚ್ 17ನೇ ತಾರೀಕಿಂದ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಇನ್ನೇನು ಮಾಡಲ್ಲ. ಸೊ ಇಲ್ಲಿ ಒಂದು ಟೈಯಿಂಗ್ ಹಾಕ್ತೀನಿ ಅಷ್ಟೇ. ಹಾಕ್ಬಿಟ್ಟು ಥಂಬ್ನೇಲಲ್ಲಿ ಫೋಟೋ ಹಾಕ್ತೀನಿ. ಓಕೆ, ನೆಕ್ಸ್ಟು ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.